ಕ್ರಿಸ್ತ ಪೂರ್ವ ದ್ವಾಪರ ಕಾಲ ಇದ್ದ ಒಬ್ಬ ಬೆಣ್ಣೆ ಚೋರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೆಂತ ವ್ಲಾಗ್ ಅಂತ ಹೇಳಿದ್ರೆ ಎಂತ ಸಿದ್ದೇಶ್ ಓ 1 ಸೆಕೆಂಡ್, ನಮಗೆ ಅರ್ಜೆಂಟ್ ನೇಚರ್ ಕಾಲ್ ಇದೆ, ಹೋಗಿ ಬರ್ತೀವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತೆಂತ ವ್ಲಾಗ್ ಅನ್ನಲ್ಲಿ ಹೇಳಿದ್ರೆ, ನಾವು ಇವತ್ತು ಟ್ರಿಪ್ಪಿಗೆ ಹೊರಟಿತ್ತು ಅಲ್ಲ, ಬಂದಿತ್ತು ಆಲ್ರೆಡಿ ನಾವು ಹೊರಟಾಯ್ತು. ಬೆಳಗ್ಗಿಂದ ನಂಗೆ ವೀಡಿಯೋ ಮಾಡೋಕೆ ಮನಸ್ಸೇ ಇಲ್ಲ ಆಯಿತು. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಎಂಕರೇಜ್ ಮಾಡ್ರೆ ಮಾಡಿ ಅಂತ ಆತಿಲ್ಲ ಅನ್ಕೊಂಡು ಹಂಗಾಗಿ ನಾವೀಗ ವೀಡಿಯೋ ಮಾಡೋದು ಸ್ಟಾರ್ಟ್ ಮಾಡಿದೆ. ಈಗ ನಾವೆಂತ ಅಂದರೆ ಬೆಂಗಳೂರಿಂದ ಆ್ಯಕ್ಚುಲಿ 3:30 ಹೊರಡ್ಕಿದ್ದಿತ್ತು, ಬಟ್ ನಾವು ಎದ್ದದ್ದೇ 3:30ಗೆ. ಹಾಗಾಗಿ ನಾವು ಬೆಂಗಳೂರು ಬಿಟ್ಟದ್ದು 4:30. ಸೊ 4:30 ಹೊರಟು ಈಗ ನಾವು ಎಲ್ಲೋ ಮೈಸೂರು ಮೇಲಾಯಿ ಬಂದುಬಿಟ್ಟು ಬಂಡೀಪುರ ಫಾರೆಸ್ಟಿಂದ ಬಂದು ಈಗ ಊಟಿ ಬೈಂತು. ಊಟಿಯಲ್ಲಿ ಇಲ್ಲೊಂದು ಬೊಟಾನಿಕಲ್ ಗಾರ್ಡನ್ ಇತ್ತು, ಅದನ್ನು ಕಾಂಬುಗೆ ಬೈಂತು. ಇಲ್ಲಿಗೆ ಜಸ್ಟ್ ಒಂದು ನಾರ್ಮಲ್ ಫೋಟೋಶೂಟ್ ಎಲ್ಲ ಮಾಡಿ, ಇದೆಂತ ಇಲ್ಲ ನಮ್ಮದು ಸೇಮ್ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಥರ ಇತ್ತು. ಲೈಕ್ ಇದ್ದಾರೆ, ಕ್ಲೀನಿನೆಸ್ ಎಲ್ಲ ತುಂಬ ಚೆಂದ ಮೇಂಟೈನ್ ಮಾಡಿರೋ. ಇಲ್ಲ ನಾವು ಜಸ್ಟ್ ಫೋಟೋಶೂಟ್ ಮಾಡಿ ಸ್ವಲ್ಪ ತಿರುಗಿ ಮಾಡಿ ಇಲ್ಲಿಂದ ಮತ್ತೆ ನಮ್ಮ ರೆಸಾರ್ಟ್ಗೆ, ಅಂದರೆ ನಾವು ಮೇಯ್ನಾಗಿ ಹೊರಟಿಪ್ಪುದು ಎಲ್ಲಿಗೆ, ಮುನ್ನಾರಿ ಹೊತ್ತಿತ್ತು. ಜಸ್ಟ್ 8 hours ಅಂತ. ಇವಾಗ ಇಲ್ಲಿಂದ ಆಲ್ರೆಡಿ ಇವಾಗ ಟೈಮ್ ಇಷ್ಟು ವಾಚ್ ಇಲ್ಲ, 12:36. ಸೊ ಕಾಂಬ ಮುಂದೆ ಎಂತಲ್ಲ ಅಂತಂದು ಹೇಳಿ, ಸೊ ಎಲ್ಲರೂ ವೀಡಿಯೋನ ಲಾಸ್ಟ್ ತನಕ ಕಾಣಿ. ಇದನ್ನು ಕೂಡ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆಗಿ ಮಾಡುತ್ತೆ. ಸೊ ಎಸ್, ಪ್ಲೀಸ್ ಡೂ ಸಪೋರ್ಟ್. ಬಾಬು ಹಾಯ್ ಮಾಡು. ಶ್ವೇತಾ, ಗಾನವಿ, ಕಿರಣ್ ಅಣ್ಣ, ಸಿದ್ದೇಶ್ ಅಣ್ಣ, ರಾಮ್ ಅಣ್ಣ. ಅವ್ರ ಹೆಸರು ನಂಗೆ ಕರೆಕ್ಟಾಗಿ ನೆನಪಿಪ್ಪುದಿಲ್ಲ. ಜೈರಾಮ್, ಶ್ರೀರಾಮ್, ರಘುರಾಮ್ ಎಲ್ಲ ಬರುತ್ತೆ, ಹಾಗಾಗಿ ಅವ್ರ ಹೆಸರು ರಾಮ್. ಸೊ ಇದು ನಮ್ಮ ಲೊಕೇಶನ್. ಸೊ ಇಷ್ಟು ತನಕ ಜರ್ನಿಯ ಒಂದು ಚಿಕ್ಕ ತುಣುಕು, ಕರೆಕ್ಟಾ ವರ್ಡ್? ಅದು ನನ್ನ ಫ್ರೆಂಡ್ ಕಮ್ ಡ್ರೈವರ್ ಆದ ಸಿದ್ದೇಶ್ ಶೆಟ್ಟಿ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗಿತ್ತು ಅವರ ಎಕ್ಸ್ಪೀರಿಯನ್ಸ್ ಅಂತ. ಹೇಳಿ ಸರ್. ಅದು ನಮ್ಮ ಕಿರಣ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಟಾಪ್ ಲೀಡಿಂಗ್ ಪರ್ಚೇಸರ್ ಅಂತ ಅವಾರ್ಡ್ ಸಿಕ್ಕಿದೆ 2026ನ. ಎಸ್, ಬೇಡ ಮರೆ, ನನ್ನ ಮ್ಯಾನೇಜರ್ ನೋಡ್ತಿದ್ದೆ, ಪ್ಲೀಸ್ ಎಕ್ಸ್ಕ್ಯೂಸ್. ಜಸ್ಟ್ ನಾರ್ಮಲ್ ಗ್ರಾಸ್ ಅಲ್ಲ, ಇದರಲ್ಲಿ ಏನೇನೋ ಇದೆ. ಇದೊಂದು ಇನ್ಫೋ ಎಂತ ಅನ್ನಿ ಹೇಳಿದ್ರೆ, ಇದು ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್. ಇದಕ್ಕೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ಅಡಲ್ಟ್ಸ್ಗೆ 100 rupees, ಮತ್ತೆ ಫೋಟೋ ಶೂಟ್ ಚಾರ್ಜ್, ಕ್ಯಾಮರಾ ಚಾರ್ಜ್ ಅಂತ ಎಕ್ಸ್ಟ್ರಾ ಎಲ್ಲ ಇತ್ತು. ನಾವು ಅದಕ್ಕೆಲ್ಲ ಏನು ಪೇ ಮಾಡಲಿಲ್ಲ, ಜಸ್ಟ್ 100 rupees ಕೊಟ್ಟು ಒಳ ಬೈಂತು. ನಿಜವಾಗ್ಲೂ ಲೈಕ್ ಇತ್ತು, ಬಟ್ ಸುಸ್ತಾಯಿತ್ತು, ಉಸಿರಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಬೆಳಗ್ಗೆ ಬೇಗ ಇದ್ದಿತ್ತಲ್ಲ ಹಂಗಾಗಿ. ನಾನೀಗ ಪಪ್ಪ ಹೆಂಗೆ ಪೋಸ್ ಕೊಡೋದಲ್ಲ ಹೇಳ್ಕೊಡ್ತಿದ್ರು ಮಕ್ಳಿಗೆ ಅಂತ ತೋರಿಸ್ದೆ. ಸೊ ಕ್ಯೂಟ್. ಎಸ್, ಇದು ನಮ್ಮ ಭಾರತ. ಸೊ ಈಗ ನಾವು ಗಾರ್ಡನ್ ಮುಗಿಸಿ ಬಂತು. ಟಾಯ್ ಟ್ರೈನಿಗೆ ಹೋಯ್ಕೊಂಡು ಹೇಳಿದ್ದಿತ್ತು, ಬಟ್ ಅಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡು ಮತ್ತೆ 3 to 4 hours ರೈಡ್ ಅಂತ ಹೇಳಿದ್ದಿತ್ತು. ಹಾಗೆ ಅಲ್ಲಿ ಹೋಗೋದು ಕ್ಯಾನ್ಸಲ್ ಆಯಿತು. ಈಗ ಸ್ವಲ್ಪ ಪೇಟ್ ಪೂಜೆನಾ ಎಂತ ತಗೊಂಡ ತಿಂಬುಕ್ಕೆ, ಪೇಟ್ ಪೂಜಾ ಅಲ್ಲ ಅಂತೆ, ಎಲ್ಲಿ ಬೇರೆ ಅಂತ ಪ್ಲೇಸ್ ಇತ್ತಂತ ಹೇಳಿ ಕೇಂಬುಕ್ಕಿಗೆ ನಾವು ಹೊತ್ತಾಯ್ತು. ಬನ್ನಿ. ವ್ಯೂ ಪಾಯಿಂಟ್ ದೊಡ್ಡ ಬೆಟ್ಟ ಸೊಸೈಟಲ್ ಪಾಯಿಂಟ್ ಅಂತೆ, ಬಟ್ ಚೆನ್ನಾಗಿದೆ ಅಂತೆ ವ್ಯೂ ಮಾತ್ರ. ಚೆನ್ನಾಗಿದೆ ಅಂತ. ಓಕೆ, ಥ್ಯಾಂಕ್ ಯು. ವಾಟರ್ ಫಾಲ್ಸ್ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗುವ. ದೊಡ್ಡ ಬೆಟ್ಟ ಸೈಡ್ ಬಾ. ನಾವು ಒಬ್ರು ಅಕ್ಕ ಅವಳೊಂದು ಹ್ಯಾಟ್ ಎಲ್ಲ ತಗೊಂಡಿತಾ ಇತ್ತು. ಆ ಅಕ್ಕನ ಹತ್ರ ಕೇಂತು ಲೊಕೇಶನ್ ಎಲ್ಲೆಲ್ಲಿ ಹೋಯ್ಕಂತ ಹೇಳಿ ಅವ್ರು ತುಂಬ ಹೇಳ್ರು. ನಂಗೆ ಅವ್ರು ಹೇಳಿದಾಗ ಅರ್ಥ ಆತಂದ್ರೆ ಪೈಕಾರದಿಂದ ಹೊರೆ ಪೈನ್ ಫಾರೆಸ್ಟು
ಆಮೇಲೆ ವಾಟರ್ ಫಾಲ್ಸ್, ಆಮೇಲೆ ಇನ್ನೊಂದು ಶೂಟಿಂಗ್ ಸ್ಪಾಟ್ ಎಲ್ಲ ಕಾಮುಕ್ ಸಿಗುತ್ತೆ, ಕೆಂತಿತ್ತ ಎಲ್ಲ ಸಿಗುತ್ತೆ. ಇನ್ನೊಂದು ರೂಟಲ್ಲಿ ಹೋದರೆ ಯಾವ್ದು ರೂಟ್ ಅಂದ್ರೆ ಅದು ಕೇರಳ ಟಚ್ ಆಗುತ್ತೆ, ಬಟ್ ಅದ್ರಲ್ಲಿ ಅಷ್ಟು ಅಡ್ವೆಂಚರಸ್ ಅಂತ ಇಲ್ಲ, ನಾರ್ಮಲ್ ವೇಸ್ಟ್ ಅಂತ ಹೇಳಿ ಅಂದ್ರೆ. ಸೊ ಈಗ ನಮ್ಮ ಹಾಟ್ ಬಾಯ್ಸ್ ಮೇಲೆ ಡಿಪೆಂಡ್, ಅವ್ರು ಯಾವುದನ್ನು ಸೆಲೆಕ್ಟ್ ಮಾಡ್ತಾರೆ, ಯಾವುದನ್ನು ಡಿಸೈಡ್ ಮಾಡ್ತಾರೆ ಅಂತ ಹೇಳಿ. ಇವಳಂದ್ರೆ ದೈ ಅಳ್ಸೋರಿಗೆ ಪಕ್ಕ ಇರ್ತಾರಲ್ಲ, ಎಂತಂದ್ರೆ ಅದಕ್ಕೆ ದೈ ಅಳ್ಸೋ ಪಾಣಿಗಳು ಹಂಗೆ ಇವಳು ನನಗೆ. ಓಕೆ ಕಮ, ಇದೆಲ್ಲ 800 ಅಂತೆ. ಇನ್ನೊಂದು ಎಂಕ್ವೈರಿ ಮಾಡುವ ಅಂಗಡಿಯಲ್ಲಿ. ಹಾಂ, ಯಾಕೆ ಅಂತೆ? ಜಸ್ಟ್ ಶಾಲ್ಗೆ 600. ಓಕೆ ಸ್ಟಾರ್ಟ್. ಹಾಂ, ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಬೇಡ ಶೇಖರ ಕುದುರೆ ಅನ್ಕೊಂಡು. ಸೊ ಈಗ ನಾವು ಉಂಬುಕ್ ಆತ ಇತ್ತು. ಉಂಬುಕ್ ಎಲ್ಲಿಗೆ? ಪ್ಯಾರಡೈಸ್ ಹೋಟೆಲ್, ಚೌಪಟ್ಟಿ. ಕ್ರಿಸ್ತ ಶಕ ಈ ಕಲಿಗಾಲ ಇಲ್ಲೂ ಒಬ್ಬ ಮುದ್ದು ಪೊರ. ಯಾಕೆ ಎಲ್ರಿಗೂ ಈ ಡಲ್ ಫೇಸ್ ಅಂತ ಹೇಳಿದ್ರೆ ರೇಟ್ ನೋಡ್ಬಿಟ್ಟು ನಾನು ಒಳ್ಳೆ ಚಿಲ್ಲಾಗಿರೋದು. ಅವಳದೆಲ್ಲ ಎಕ್ಸ್ಪೆನ್ಸಸ್ ನಾನು ನೋಡ್ಕೊಳ್ತಾ ಇರೋದು, ಅದಕ್ಕೋಸ್ಕರ. ನನ್ನ ಸ್ಕಾಲರ್ಶಿಪ್ ಬರಲಿ ಒಂದ್ಸಲ. ಈ ಡೈಲಾಗ್ ಹೊಡಿಲಿಕ್ಕಿದ್ದು 5 months ಆಯ್ತು. ಮಿಂಚು ನೋಟಗಾರ ಪಂಚು ಮಾತುಗಾರ ಸಂಚು ಮೋಡಿಗಾರ. ಓಕೆ ಗೈಸ್, ನಾವಿವಾಗ ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿನ್ಕೊ ಬಂದ್ವಿ, ಅಂದ್ರೆ ಚೂರು ಚೆನ್ನಾಗಿ ಉಣ್ಕೊ ಬಂತು. ಈಗ ಒಬ್ಬೊಬ್ರ ಹತ್ರ ರಿವ್ಯೂ ಕೇಳೋ ಟೈಮ್. ನನ್ನ ರಿವ್ಯೂ ಎಂತ ಲೈಕ್ ಇತ್ತು, ಬಿಕಾಸ್ ನನ್ನ ಅಕ್ಕ ದುಡ್ಡು ಪೇ ಮಾಡೋದು, ಸೊ ನಾನು ಚಂದ ತಿಂದೆ. ಅಣ್ಣ ನಿಮ್ದು ಅವ್ರೊಂಚು ಬಿಜಿ ಇದ್ರ ಈಗ ಮಾತಾಡಿ. ಅವ್ರಿಗೆ ಅಷ್ಟು ಇಷ್ಟ ಆಯ್ತು, ಮಾತೇ ಬರ್ತಿಲ್ಲ. ಹೇಳಿ ಹೇಳ ಯಾ ಅಷ್ಟೇ, ನನಗೆಂತ ಪ್ರಾಬ್ಲಮ್ ಇಲ್ಲ ಅದರಿಂದ. ಆಯ್ತು, ಈಗ ಹಿಂದ್ ಕೊಡ್ತೆ, ಅವರಿಗೂ ಲೈಕ್ ಆಯ್ತು. ಸೊ ಗಾನವಿ ಶ್ವೇತಾ ಅಡ್ಡಿಲ್ಲ, ಲೈಕ್ ಆಯ್ತು. ಶ್ವೇತಾ ಗಾನವಿ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ದುಡ್ಡು ಹಂಗೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ, ನಾವು ಅಷ್ಟು ಕೊಟ್ಟಿದ್ದಕ್ಕೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ. ಓಕೆ, ಹಿಂದ್ಗಡೆಯಿಂದ ರಾಜರಿಗೆ ಹೇಗೆ ಅನಿಸ್ತು? ಒಂದು ಕಾಲ್ ಭಾಗ ಹೊಟ್ಟೆ ತುಂಬಿತು, ಕಾಲ್ ಭಾಗ ತುಂಬಿಲ್ಲ, ದುಡ್ಡು ಫುಲ್ ಹೋಯ್ತು. ರಾಮ್ ರಾಮ್. ಓಕೆ ಓಕೆ ಓಕೆ, ಎಲ್ಲ ಓಕೆ. ನನ್ಗೆ ಬೇಜಾರಾಯಿತು, ಬಿಕಾಸ್ ನಂದು 2 ಟಿಕೆಟ್ ಇದೆ, ಹಾಗಾಗಿ ಕ್ವಾಂಟಿಟಿ ನಿಜವಾಗ್ಲೂ ಕಡಿಮೆ ಇತ್ತು. ಬಟ್ ಅಡ್ಡಿಲ್ಲ, ಎಂತ ಬೇಜಾರು ಎಂತ ಮಾಡ್ಕೊಂಬಕ್ಕೆ ಅಂತ ಇಲ್ಲ, ಯಾಕಂದ್ರೆ ದಾರಿ ಮೇಲೆ ಹೊತ್ತ ಎಂತ ಹುಳ ಹಪ್ಪಡಿ ಸಿಗ್ರಿಗೆ ನಾವು ತಿನ್ಕೊ ಹೊತ್ತು. ಸೊ ಎಸ್, ಥ್ಯಾಂಕ್ ಯು ಬಾಬು. ಆಯ್ತು ಬಾಬು, ಎಂಡ್ ಮಾಡು. ಇಷ್ಟೇ ಗೈಸ್, ಅವ್ರಿಗೆಲ್ಲ ಟೇಸ್ಟ್ ಇಲ್ಲ ಅದಕ್ಕೆಲ್ಲ ಹಂಗಂದ್ರೆ ಅವ್ರು ಮಾತಿರ ನಂಬೇಡಿ, ನನ್ನ ಮಾತು ನಂಬಿ. ಒಳ್ಳೇದು ಅಷ್ಟೇ. ಇಲ್ಲಿಗೆ ಈ ಊಟದ ಬ್ಲಾಗ್ ಮುಕ್ತಾಯವಾಗುತ್ತಿದೆ. ಊಟದ ಬ್ಲಾಗ್, ರಿವ್ಯೂ ಬ್ಲಾಗ್ ಮುಕ್ತಾಯ ಆಗಲಿದೆ. ಮುಂದೆ ಸಿಗೋಣ, ಬಾಯ್ ಬಾಯ್. ಇವಾಗ ಜಸ್ಟ್ ಏನಾಯ್ತು ಅಂತ ಹೇಳಿದ್ರೆ, ನಾವು ಫುಡ್ ರಿವ್ಯೂ ಮಾಡಿದ್ವಿ, ಅದನ್ನ ಸ್ಲೋ ಮಾಲ್ ಹಾಕಿದ್ದ, ಸಾರಿ ವಿಡಿಯೋ ಮಾಡಿದ್ದ. ಸೊ ಅದನ್ನ ಎಡಿಟ್ ಮಾಡೋಕೆ ಎಡಿಟ್ ಮಾಡ್ತಾರೆ. ಇವತ್ತು ಅವನು ಪೂಲ ಬೀಳ್ಸೋದು ನಾನಿತ್ತಲ್ಲ ವಿಡಿಯೋ ಮಾಡಿ ತೋರಿಸಿಲ್ಲ ಅಂದ್ರೆ ನನ್ನ ಹೆಸರು ತನ್ವಿ ಶೆಟ್ಟಿ ಅಲ್ಲ. ಫಿಕ್ಸ್ ಫಿಕ್ಸ್ ಫಿಕ್ಸ್. ನೋಡು ಯಾರು ಯಾರಿಗೆ ಮಾಡುತ್ತಾರೆ ನೋಡುವ, ಯಾರ ಹತ್ರ ಫ್ರಸ್ಟ್ರೇಷನ್ ಇದೆ ನೋಡುವ ನೋಡುವ. ಪ್ಲೀಸ್ ನಾಟ್, ಅವ ನನ್ನ ಕಲೀಗ್ ದುಶ್ಮನ್, ನನ್ನ ಟೀಮೇಟ್ ಆಗಿ ನನ್ನ ದುಶ್ಮನ್ ಆಗಿದ್ದಾನೆ. ಸೊ ಎಸ್, ಹೊಗೆಯಾ ಫಾಗ ಬ್ರೋ ಬ್ರೋ ಫಾಗು, ಸಾರಿ ಅದು ಹೊಗೆ. ಶೂರ ಸುಕುಮಾರ ಗೋಲ್ಡನ್ ಸ್ಟಾರ್. ಸೊ ಈಗ ನಾವು ಒಂದು ಸ್ಟಾಪಲ್ಲಿ ನಿಲ್ಸಿದ್ದು ಸೀನರಿಗೋಸ್ಕರ. ಸೊ ಮೈಟ್ ಪ್ರೊಬ್ಯಾಬ್ಲಿ ನಿಮಗೆ ಇಲ್ಲಿಂದ ಯಾವುದಾದ್ರೂ ಒಂದು
ಫೋಟೋ ಅಪ್ಲೋಡ್ ಮಾಡು ಕಾಂಬುಕ್ ಸಿಕ್ಕದು ಅನ್ಕಂತೆ ಬಿಕಾಸ್ ನಾನು ವಿಡಿಯೋ ಶೂಟ್ ಮಾಡಿದೆ ಚಂದ ಬಂತು ಫೋಟೋಸ್ ಯಾವ್ದಷ್ಟು ಲೈಕ್ ಬರಲ್ಲ ಇಲ್ಲಿ ಚಂದ ಬಂದಿತ್ತು ಮುಖ ಓಕೆ ಇಷ್ಟೊತ್ತು ಎಷ್ಟು ಫ್ರಸ್ಟ್ರೇಟ್ ಆಗಿದ್ದೀವಿ ಅಂದ್ರೆ ವಿಡಿಯೋ ಆನ್ ಮಾಡಿದೆ ಮಾತಾಡ್ತೀವಿ ಹೇಳಿ ಈಗ ಏನು ಅಂತೀಯಲ್ಲ ಅವ ಡೈಲಾಗ್ ಇದೆಯಲ್ಲ ಅಂತ ಹೇಳಿ ಈಗ ಸೊ ನಾವು ಆವಾಗಿಂದ ಹಾತನೇ ಇತ್ತು ಇನ್ನೂ ರೀಚ್ ಆಗಿಲ್ಲ ಇನ್ನೂ ಕೂಡ 4:45 ಮಿನಿಟ್ಸ್ ಇದೆ ಓಹೋ ಕಾಲೇಜ್ ಮಕ್ಕಳು ಸೊ ಎಸ್ ಇನ್ನು ಹಾತನೇ ಇತ್ತು ಬತ್ತನೇ ಇಲ್ಲ ಅದು ಪಪ್ಪ ಅಲ್ಲ ಹಾತ ಇತ್ತು ಬತ್ತನೇ ಇಲ್ಲ ಹೇಳ ಹಾತನೇ ಇತ್ತು ಬಟ್ ಬತ್ತ ಇಲ್ಲ ಎಂತ ಬತ್ತ ಇಲ್ಲ ಭೀಮಾ ಬಾಬು ನೆಕ್ಸ್ಟ್ ಬಾಬು ಎಸ್ ಫುಲ್ಲು ಶ್ವೇತ ಗಾನವಿ ಕುಡಿತೀಯಾ ಬನ್ನಿ ಮಾತಾಡಿ ಈಗ ನಾವೆಲ್ಲಿದ್ದೀವಿ ಗಂಟೆ ಎಷ್ಟು ನಾ ಏನೋ ಕ್ವಶನ್ ಕೇಳಿದೆ ನಿಂಗೆ ಇಂಟರ್ವ್ಯೂ ಕ್ವಶನ್ 8:30 ಎಲ್ಲಿದ್ದೀವಿ ವಿವರಣೆ ಗೊತ್ತಿಲ್ಲ ಹೇಳೋ ಬುಗ್ಳು ಸಾರಿ ಸ್ಟ್ರಾಟಜಿಕ್ ಬೈಯರ್ ಹೇಳಿ ಸರ್ ಎಲ್ಲಿದ್ದೀವಿ ಎಲ್ಲಿದ್ದೀವಿ ನಾವು ಹುಡುಗರೇ ಬೇಜಾರು ಮಾಡ್ಕೊಳ್ಬೇಡಿ ಇವರ ಕ್ರಶ್ ಊರು ತಮಿಳ್ನಾಡಲ್ಲಿದ್ದೀವಿ ನಾವು ತುಂಬಾ ಜನ ಇದ್ದಾರೆ ಅದರಲ್ಲೊಂದು ಬಾಬು ವಾವ್ ಗಾನವಿ ಕಿಂಡಪ್ ಮಾಡ್ಕೋದ್ರಿ ನಿನ್ನ ಇದು ತಮಿಳ್ನಾಡು ಮತ್ತು ಮೈಸೂರು ಬಾರ್ಡರ್ ರಾಮ್ ಬ್ರೋ ಎಲ್ಲಿದ್ದೀವಿ ಏನ್ ಮಾಡ್ತಾ ಇದ್ದೀವಿ ಎಷ್ಟೊತ್ತಿ ರೀಚ್ ಆಗ್ತೀವಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹೇಳಕ್ಕಾಗಲ್ಲ ಡಿಪೆಂಡ್ಸ್ ಆನ್ ಹೇಗೆ ಹೊರಡ್ತೀರಾ ಹಾಗೆ 1 ಅವರ್ ಇಲ್ಲೇ ಕೂತ್ಕೊಂಡ್ರೆ ಇನ್ನೊಂದು 3 ಅವರು ಹಾಫ್ ಅನ್ ಅವರ್ ಮುಗಿಸ್ರೆ 2 ಅವರ್ಸ್ ಬೇರೆ 150 ಕಿಲೋಮೀಟರ್ಸ್ 4 ಅವರ್ಸ್ ಬಂದಿದ್ದೀವಲ್ಲ ಫಸ್ಟ್ ಹೊರಡೋ ರೋಡ್ ಪ್ಲಾನ್ ಮಾಡ್ತೀವಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಈಗ ನಾವು ನಮ್ದು ಪ್ಲ್ಯಾನ್ ಇದ್ದದ್ದು 4 ಗಂಟೆ ರೀಚ್ ಆಗ್ಬೋದು ಬಟ್ ಆಲ್ರೆಡಿ ಫೋನ್ ತೋರ್ಸೋ ನಮ್ಮ ಕಿರಣನ ಹೀರೋ ನೋಡಿ 8:22 ಆಗಿದೆ ಸೊ ಆಗಿದೆ ಆಯಿತು 8:22 ಆಯಿತು ಇನ್ನು ನಾವು ರೀಚ್ ಆಗೋದು ಪಕ್ಕ 12 ಗಂಟೆಗೆ ಇನ್ನು ಹೋಯ್ ಮನಿ ಕಮ್ದು ನಾಳೆಗೆ ಪ್ಲ್ಯಾನ್ ಇನ್ನೂ ಮಾಡಲಿಲ್ಲ ನಾವು ಆರ್ಡ್ರ್ ಬಂತು ಸೊ ಮುಂದೆಲ್ಲ ಎಂತ ಆಗ್ತದೆ ನೋಡಿ ಕಾಂಬ ಬಿರಿಯಾನಿ ನಾವು ಕೇರಳ ಬಾರ್ಡರ್ ಎಂಟ್ರಿ ಆದ್ವಿ ಇಲ್ಲಿ ಇನ್ನೊಂದು ಚೆಕ್ ಪೋಸ್ಟ್ ನಮ್ಮ ಕಿರಣಣ್ಣ ಏನಂತ ವಿಚಾರಿಸ್ಕೊ ಬಂದರು ಹಿಂದ್ಗಡೆಯಿಂದ 50 ರೂಪೀಸಿಂದ ಬೋಳ್ಸಿದ್ರು ನಮ್ಮನ್ನ ಏನಾಯ್ತು ಅಷ್ಟೇನಾ ಓಪನ್ ಆಯಿತು ಸೊ ಎಸ್ ವಿ ಆರ್ ಗೋಯಿಂಗ್ ಟು ಕೇರಳ ಫೈನಲಿ ಒನ್ ಡೇ ಆಫ್ಟರ್ ಒನ್ ಡೇ ಎಸ್ ವಾವ್ ಏನ್ ವಾವು ಒನ್ ಆಫ್ ದ ಅಡ್ವೆಂಚರ್ ಏನು ಕಾಣಿಸ್ತಾ ಇಲ್ಲ ಅಷ್ಟೇ ಮುಗಿತು ಸೊ ಫೈನಲಿ ಆಫ್ಟರ್ 12 hours ಆ ಸ್ಟ್ರಗಲ್ ಅಂತೂ ಇಂದು ನಾವು ರೀಚ್ ಆಯಿತು ಈಗ ಟೈಮ್ ಬಂದುಬಿಟ್ಟು 12:45 ಈಗ ನಾವು ನಮ್ಮದು ರೆಸಾರ್ಟಿಗೆ ಬಂತು ಇನ್ನು ಮನೆ ಕಮ್ದಷ್ಟೇ ಇನ್ನು ನನಗೆ ಹೆಚ್ಚಂತ ವೀಡಿಯೋ ಮಾಡೋಕ್ಕಾಗಿಲ್ಲ ಒಂದು ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಅಂತಂದು ಹೇಳಿದ್ರೆ ಫುಲ್ ಫಾಗ್ ಆಯ್ತಿತ್ತು ನಿಮ್ಗೊಂದು ಟಿಪ್ ಅಂತಂದೇಳಿ ಹೇಳಿದ್ರೆ
ಅವಳ ಬಾಯಿಗೆ ಬೈತಲ್ಲ ಅದು ಅಲ್ಲ. ಒಂದು ಟಿಪ್ ಎಂತಂದೇಳಿ ಹೇಳ್ರೆ, ರಾತ್ರಿ ಹಬ್ಬಕ್ಕಿಂತ ಮುಂಚೆ ಫಸ್ಟ್ ಘಾಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು, ಯಾಕಂದ್ರೆ ಹೆವಿ ಫಾಗ್ ಇತ್ತು. ನಮ್ಗೊಂದು ದೇವ್ರ ಥರ ಒಂದು ದೊಡ್ಡ ಟ್ರಕ್ ಬಂತು ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ಹೋಗ್ಬೋದು. ಅವ್ರ ಹಿಂದೆ ಬಂದದಕ್ಕೆ ನಾವು ಇವತ್ತು ಇಲ್ಲಿ ರೀಚ್ ಆಯ್ತು, ಇಲ್ಲಾಂದ್ರೆ ದೇವ್ರನೇ ಇವತ್ತು ರೀಚ್ ಹಬ್ಬಕ್ಕಾತಿಲ್ಲ ಇತ್ತು, ಅಷ್ಟು ಫಾಗ್ ಇದ್ದಿತ್ತು. ಸೊ ಎಸ್ ಎಲ್ಲ ಆಯಿತು, ಇನ್ನು ಹೋಗಿ ಮನೆ ಕಮ್ದಷ್ಟೇ. ಸೊ ಇವತ್ತಿಗೆ ಇದನ್ನು ಪಾರ್ಟ್ 1 ಮಾಡುವಂತ ಹೇಳಿದ್ದೆ. ಸೊ ನೆಕ್ಸ್ಟ್ ವಿಡಿಯೋ ಬರೋ ತನಕ ಪಾರ್ಟ್ 2ಗೆ ವೆಯ್ಟ್ ಮಾಡಿ. ನಾಳೆ ನಾವು ಇಲ್ಲಿಗೆಲ್ಲ ಸುತ್ತಕೊತ್ತಂತ ಹೇಳಿ ಕಾಪ. ಓಕೆ ಚಲೋ ಬಾಯ್, ಗುಡ್ ನೈಟ್.